ಎಲ್ರಿಗೂ ನಮಸ್ಕಾರ. ತೂಕ ಇಳಿಸೋ ಜರ್ನಿಯಲ್ಲಿ ಒಂದು ಸ್ಟೇಜ್ ಬರುತ್ತೆ. ಅಲ್ಲಿಂದ ಮುಂದೆ ವೇಟ್ ಕಡಿಮೆನೇ ಆಗಲ್ಲ ಅಲ್ವಾ? ಡಯಟ್, ಎಕ್ಸಸೈಸ್ ಅಂತ ಎಲ್ಲಾನು ಸರಿಯಾಗಿ ಮಾಡ್ತಿರ್ತೀವಿ, ಆದ್ರೆ ಆ ವೇಯಿಂಗ್ ಮಷಿನ್ ಮುಳ್ಳು ಮಾತ್ರ ಒಂದೇ ಜಾಗದಲ್ಲೇ ಸ್ಟಕ್ ಆಗ್ಬಿಟ್ಟಿರುತ್ತೆ. ಹಾಗಾದ್ರೆ ಈ ಪ್ಲಾಟೋವನ್ನು ಬ್ರೇಕ್ ಮಾಡಿ ಮುಂದೆ ಹೋಗೋದು ಹೇಗೆ? ಬನ್ನಿ ಇವತ್ತು ಇದ್ರ ಬಗ್ಗೆನೇ ಮಾತಾಡೋಣ. ಹೌದು, ಈ ಪರಿಸ್ಥಿತಿ ಎಷ್ಟು ಫ್ರಸ್ಟ್ರೇಟಿಂಗ್ ಆಗಿರುತ್ತೆ ಅಂತ ಅರ್ಥ ಆಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟರು ರಿಸಲ್ಟ್ ಸಿಗ್ತಿಲ್ಲ ಅಂದಾಗ ಎಲ್ಲಿ ಮಿಸ್ಟೇಕ್ ಆಗ್ತಿದೆ ಅಂತ ಅನ್ಸೋದು ತುಂಬಾನೇ ಸಹಜ. ಆದ್ರೆ ಚಿಂತೆ ಮಾಡಬೇಡಿ, ಇದಕ್ಕೆ ಕಾರಣಗಳು ಇವೆ, ಜೊತೆಗೆ ಸಿಂಪಲ್ ಪರಿಹಾರಗಳು ಇವೆ. ಸರಿ, ಈ ಸಮಸ್ಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಒಂದೊಂದೇ ಸ್ಟೆಪ್ ಹೋಗೋಣ. ಮೊದಲು ಈ ತೂಕ ಯಾಕೆ ಒಂದೇ ಕಡೆ ನಿಂತ್ಕೊಳ್ತೆ ಅಂತ ನೋಡೋಣ. ಆಮೇಲೆ ಇದ್ರ ಹಿಂದಿರೋ ಸೈನ್ಸ್ ಅಂದ್ರೆ ಕ್ಯಾಲರಿ ಬ್ಯಾಲೆನ್ಸ್ ಅಂದ್ರೇನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಆ ನಂತರ ಕೆಲವು ಹೆಲ್ತ್ ಕಂಡೀಷನ್ಸ್ ಹೇಗೆ ಅಡ್ಡಿ ಆಗ್ಬೋದು, ಇದನ್ನೆಲ್ಲ ಮೀರಿ ಸಣ್ಣ ಹ್ಯಾಬಿಟ್ಸ್ ಹೇಗೆ ದೊಡ್ಡ ಬದಲಾವಣೆ ತರಬಹುದು, ಮತ್ತು ಕೊನೆಗೆ ವೇಟ್ ಲಾಸ್ ಅಂದ್ರೆ ನಿಜವಾಗ್ಲೂ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನಮ್ಮ ಮೊದಲನೇ ಟಾಪಿಕ್, ಚಲಿಸದ ತಕ್ಕಡಿ. ಇದು ಆ ಒಂದು ಸ್ಟೇಜ್ ಎಲ್ಲಿ ನಾವು ಎಷ್ಟೇ ಟ್ರೈ ಮಾಡಿದ್ರೂ ವೇಯಿಂಗ್ ಸ್ಕೇಲ್ ಮಾತ್ರ ಚೂರು ಕದಲಲ್ಲ. ಈ ಹಂತದಲ್ಲಿ ಸಿಕ್ಕಾಕೊಂಡ ಹಾಗೆ ಫೀಲ್ ಆಗೋದು ಕಾಮನ್. ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು, ಇದು ಯಾವಾಗ್ಲೂ ನಮ್ಮ ಪ್ರಯತ್ನದ ಕೊರತೆ ಆಗಿರಲ್ಲ ಗೊತ್ತಾ. ನಮ್ಮ ದೇಹ ತುಂಬಾನೇ ಸ್ಮಾರ್ಟ್. ನಾವು ತೂಕ ಇಳಿಸ್ತಾ ಇದ್ದ ಹಾಗೆ ಅದು ಕಡಿಮೆ ಎನರ್ಜಿ ಬಳಸೋದಕ್ಕೆ ಶುರು ಮಾಡುತ್ತೆ. ಅಂದ್ರೆ ನಮ್ಮ ಮೆಟಾಬಾಲಿಸಮ್ ಸ್ವಲ್ಪ ಸ್ಲೋ ಆಗತ್ತೆ. ಇದೇ ಕಾರಣಕ್ಕೆ ಮೊದಲು ಚೆನ್ನಾಗಿ ಇಳಿದಿದ್ದ ತೂಕ ಒಂದು ಹಂತದ ನಂತರ ನಿಂತು ಹೋಗುತ್ತೆ. ಸರಿ, ಹಾಗಾದ್ರೆ ಬನ್ನಿ ನಮ್ಮ ಎರಡನೇ ವಿಭಾಗಕ್ಕೆ ಹೋಗೋಣ. ಕ್ಯಾಲರಿ ಬ್ಯಾಲೆನ್ಸ್ ಈಕ್ವೇಷನ್. ವೇಟ್ ಮ್ಯಾನೇಜ್ಮೆಂಟ್ ಹಿಂದಿರೋ ಬೇಸಿಕ್ ಸೈನ್ಸ್ ಇದು. ಇದನ್ನ ಸಿಂಪಲ್ ಆಗಿ ನೋಡೋಣ. ಮೊದಲು ಕ್ಯಾಲೋರಿ ಅಂದ್ರೆ ಏನು? ತುಂಬಾ ಸಿಂಪಲ್. ಕ್ಯಾಲೋರಿ ಅಂದ್ರೆ ನಾವು ತಿನ್ನೋ ಆಹಾರದಿಂದ ಸಿಗೋ ಎನರ್ಜಿ ಅಷ್ಟೇ. ನಾವು ದಿನ ಪೂರ್ತಿ ಮಾಡೋ ಎಲ್ಲಾ ಕೆಲಸಗಳಿಗೆ ಅಷ್ಟೇ ಯಾಕೆ, ಸುಮ್ಮನೆ ಕೂತಾಗ್ಲೂ ನಮ್ಮ ದೇಹಕ್ಕೆ ಎನರ್ಜಿ ಬೇಕಲ್ವಾ, ಆ ಎನರ್ಜಿಯೇ ಕ್ಯಾಲೋರಿ. ನೋಡಿ, ಈ ಕ್ಯಾಲರಿ ಈಕ್ವೇಷನ್ಗೆ ಎರಡು ಸೈಡ್ ಇದೆ. ಒಂದು ಕ್ಯಾಲರೀಸ್ ಇನ್ ಅಂದ್ರೆ ನಾವು ಊಟ, ತಿಂಡಿ, ಪಾನೀಯಗಳಿಂದ ನಮ್ಮ ದೇಹಕ್ಕೆ ತಗೊಳ್ಳೋ ಎನರ್ಜಿ. ಇನ್ನೊಂದು ಕ್ಯಾಲರೀಸ್ ಔಟ್ ಅಂದ್ರೆ ನಮ್ಮ ದೇಹ ಉಸಿರಾಟದಂತಹ ಬೇಸಿಕ್ ಕೆಲಸಗಳಿಂದ ಹಿಡಿದು ಓಡಾಟ, ವ್ಯಾಯಾಮದವರೆಗೂ ಬಳಸೋ ಎನರ್ಜಿ. ಸೊ ಇದರ ಲೆಕ್ಕಾಚಾರ ತುಂಬಾನೇ ಸರಳ. ನಾವು ತಗೊಂಡ ಕ್ಯಾಲರಿಗಿಂತ ಖರ್ಚು ಮಾಡಿದ ಕ್ಯಾಲರಿ ಜಾಸ್ತಿ ಇದ್ರೆ ತೂಕ ಇಳಿಯುತ್ತೆ. ಒಂದು ವೇಳೆ ಖರ್ಚು ಮಾಡೋದಕ್ಕಿಂತ ಜಾಸ್ತಿ ಕ್ಯಾಲರಿ ತಗೊಂಡ್ರೆ ತೂಕ ಜಾಸ್ತಿ ಆಗುತ್ತೆ ಅಷ್ಟೇ. ಇದೇ ಕ್ಯಾಲರಿ ಬ್ಯಾಲೆನ್ಸ್ನ ಮೂಲ ಸೂತ್ರ. ಆದ್ರೆ ಕೆಲವೊಮ್ಮೆ ಈ ಸಿಂಪಲ್ ಲೆಕ್ಕಾಚಾರನೂ ವರ್ಕ್ ಆಗಲ್ಲ. ಆಗ ನಾವು ನಮ್ಮ ಮೂರನೇ ವಿಭಾಗವನ್ನು ನೋಡಬೇಕು, ಅಡಗಿರುವ ಆರೋಗ್ಯದ ಅಡೆತಡೆಗಳು. ಕೆಲವು ಹೆಲ್ತ್ ಪ್ರಾಬ್ಲಮ್ಸ್ ಈ ಸಿಂಪಲ್ ಲೆಕ್ಕವನ್ನ ಕಾಂಪ್ಲಿಕೇಟ್ ಮಾಡಬಹುದು. ಕೆಲವು ಆರೋಗ್ಯ ಸಮಸ್ಯೆಗಳು ವೇಟ್ ಲಾಸ್ ಜರ್ನಿಯನ್ನು ಸ್ವಲ್ಪ ಕಷ್ಟ ಮಾಡಬಹುದು. ಉದಾಹರಣೆಗೆ PCOD ಅಥವಾ ಡಯಾಬಿಟೀಸ್ನಂತಹ ಕಂಡೀಷನ್ಗಳು ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗಿ ದೇಹದಲ್ಲಿ ಫ್ಯಾಟ್ ಸುಲಭವಾಗಿ ಶೇಖರಣೆ ಆಗೋ ಹಾಗೆ ಮಾಡುತ್ತೆ. ಹಾಗೇನೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ನಂತಹ ನೋವಿನ ಸಮಸ್ಯೆಗಳು ನಮ್ಮ ಮೆಟಬಾಲಿಸಮ್ ಮತ್ತು ಫಿಸಿಕಲ್ ಆಕ್ಟಿವಿಟಿ ಮೇಲೆ ನೇರ ಪರಿಣಾಮ ಬೀರಬಹುದು. ಸರಿ, ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಇವಾಗ ಪಾಸಿಟಿವ್ ಆಗಿ ಆಕ್ಷನ್ ಪ್ಲಾನ್ ಕಡೆಗೆ ಹೋಗೋಣ. ನಮ್ಮ ನಾಲ್ಕನೇ ವಿಭಾಗ, ಸಣ್ಣ ಅಭ್ಯಾಸಗಳು, ದೊಡ್ಡ ಬದಲಾವಣೆಗಳು. ಇಲ್ಲಿ ನಾವು ತಕ್ಷಣ ಶುರು ಮಾಡಬಹುದಾದ ಕೆಲವು ಸಿಂಪಲ್ ಸ್ಟೆಪ್ಸ್ ನೋಡೋಣ. ಆ ವೇಟ್ ಲಾಸ್ ಪ್ಲಾಟೋವನ್ನು ಮುರಿಯೋಕೆ ಇಲ್ಲಿದೆ ಒಂದು ಸಿಂಪಲ್ ಡೈಲಿ ಸ್ಟ್ರಾಟಜಿ. ಮೊದಲನೇದಾಗಿ, ಪ್ರತಿದಿನ ಬೆಳಗ್ಗೆ ಒಂದು ಸಣ್ಣ ವಾಕ್ ಶುರು ಮಾಡೋಣ. ಇದು ನಮ್ಮ ದಿನದ ಆಕ್ಟಿವಿಟಿನೂ ಹೆಚ್ಚಿಸುತ್ತೆ. ಎರಡನೇದು, ಸುಮ್ಮನೆ ಗೂಗಲಲ್ಲಿ ಕ್ಯಾಲರಿ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ ನೋಡಿ, ನಮ್ಮ ದೇಹಕ್ಕೆ ದಿನಕ್ಕೆ ಎಷ್ಟು ಎನರ್ಜಿ ಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ. ಮೂರನೇದು, ಮತ್ತು ಇದು ತುಂಬಾನೇ ಇಂಪಾರ್ಟೆಂಟ್, ಶಾರ್ಟ್ ಟರ್ಮ್ಗೋಸ್ಕರ ಕ್ರಾಶ್ ಡಯಟ್ ಮಾಡೋದಕ್ಕಿಂತ ಲೈಫ್ ಸ್ಟೈಲ್ನಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡು ಅದನ್ನೇ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡೋದ್ರ ಮೇಲೆ ಫೋಕಸ್ ಮಾಡೋಣ. ಈಗ ನಮ್ಮ ಕೊನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ವಿಭಾಗ, ಆರೋಗ್ಯ ರಕ್ಷಣೆಗಾಗಿ ತೂಕ ಇಳಿಕೆ. ಅಂದ್ರೆ ವೇಟ್ ಲಾಸ್ ಅನ್ನೋದನ್ನ ಕೇವಲ ಸೌಂದರ್ಯದ ವಿಷಯವಾಗಿ ನೋಡದೆ ಅದನ್ನ ನಮ್ಮ ಹೆಲ್ತ್ ಕೇರ್ನ ಒಂದು ಭಾಗವಾಗಿ ನೋಡೋದು. ತೂಕ ಇಳಿಸೋದ್ರ ನಿಜವಾದ ಗುರಿ ಕೇವಲ ಸ್ಕೇಲ್ ಮೇಲೆ ನಂಬರ್ ಕಡಿಮೆ ಮಾಡೋದಲ್ಲ, ಬದಲಿಗೆ ನಾವು ಮುಂಚೆ ಮಾತಾಡಿದಾಗೆ ಡಯಾಬಿಟೀಸ್, PCOD ತರದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನ ತಡೆಯೋದು ಮತ್ತೆ ನಮ್ಮ ಜೀವನದ ಗುಣಮಟ್ಟವನ್ನು ಇಂಪ್ರೂವ್ ಮಾಡ್ಕೊಳ್ಳೋದು. ಹಾಗಾಗಿ ಕೊನೆಯಲ್ಲಿ ನಾವೆಲ್ಲರೂ ಈ ಪ್ರಶ್ನೆಯನ್ನ ಕೇಳಿಕೊಳ್ಳೋಣ, ನಮ್ಮ ನಿಜವಾದ ಗುರಿ ತೂಕ ಇಳಿಸುವುದಾ ಅಥವಾ ಆರೋಗ್ಯವನ್ನು ಗಳಿಸುವುದಾ? ಬಹುಶಃ ಈ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡ್ರೆ ನಮ್ಮ ಇಡೀ ಜರ್ನಿಗೆ ಒಂದು ಹೊಸ ಮೋಟಿವೇಶನ್ ಸಿಗ್ಬೋದು ಅಲ್ವಾ?